ನಮಸ್ತೆ. 23/12/2024 ಸೋಮವಾರ, ಕರಗುವ ಚಂದ್ರ, ಕೃಷ್ಣ ಪಕ್ಷ. ಇವತ್ತು ಅಷ್ಟಮಿ ತಿಥಿ ಇದೆ. ಸಂಜೆ 5:07:54 ಪೂಜಾ ಕಾರ್ಯಗಳನ್ನ ಮಾಡ್ಬೋದು, ದೇವಿ ಪೂಜೆ ಮಾಡ್ಬೋದು, ನವಗ್ರಹ ಹೋಮಗಳು ಮಾಡ್ಬೋದು. ಆದರೂ ಮುಹೂರ್ತ ಕಾರ್ಯಗಳಿಲ್ಲ. ನಾನು ಪದೇ ಪದೇ ಅನ್ನುವಂಥದ್ದು ಏನು ಅಂತಂದರೆ, ಧನುರ್ಮಾಸವಿದೆ, ಆದ್ದರಿಂದ ಶುಭ ಕಾರ್ಯಗಳಿಲ್ಲ. ಆದರೂ ಕೆಲವರಿಗೆ ಇವತ್ತಿನ ನಕ್ಷತ್ರ ಉತ್ತರ. ಬೆಳಗ್ಗೆ 9:08:51 ಉತ್ತರ ನಕ್ಷತ್ರವಿದೆ. ಇವತ್ತಿನ ಯೋಗ ಬೆಳಗ್ಗೆ 9:09 ಅಂದರೆ ಉತ್ತರ ನಕ್ಷತ್ರ ಇರುವವರೆಗೂ ಕಾರ್ಯಸಿದ್ಧಿ ಉಂಟು ಮತ್ತು ಸಂಪತ್ತಿದೆ. ಅಷ್ಟಮಿ ಆದರೂ ದೇವತಾ ಕಾರ್ಯಗಳನ್ನ ಮಾಡೋಕ್ಕೆ ದೋಷವಿಲ್ಲ, ಮುಹೂರ್ತ ಕಾರ್ಯ ಮಾತ್ರವಿಲ್ಲ ಅಷ್ಟೇ. ಆದರೆ ಬೆಳಗ್ಗೆ 9:09 ನಂತರ ಹಸ್ತ ನಕ್ಷತ್ರ ಬರುತ್ತೆ, ಅದು ಕ್ಷಯವನ್ನು ಕೊಡುತ್ತದೆ. ಅಷ್ಟಮಿಯೂ ಕ್ಷಯವೂ ಕೂಡಿದರೆ ಖಂಡಿತವಾಗಿ ಬಂಡವಾಳ ಹಾಕಿ ಮಾಡುವಂಥದ್ದು ಬೇಡ. ಸ್ವಲ್ಪ ಪ್ರಯಾಣಗಳಲ್ಲಿ ಗಮನ, ಇದೆಲ್ಲ ಗಮನದಲ್ಲಿಟ್ಕೊಳ್ಳಿ. ಸೌಭಾಗ್ಯ ಯೋಗವಿದೆ ಇವತ್ತು. ಇಷ್ಟೆಲ್ಲ ಇದ್ದರೂ ಮುಹೂರ್ತ ಕಾರ್ಯಗಳಿಗೆ ಈ ದಿನ ತಕ್ಕಂಥದ್ದಲ್ಲ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಇವತ್ತಿನ ನಕ್ಷತ್ರ ಹಸ್ತ ನಕ್ಷತ್ರ. ಹಸ್ತ ನಕ್ಷತ್ರ ದಿನಪೂರ್ತಿ ಇದೆ, ಬೆಳಗ್ಗೆ ಸೂರ್ಯೋದಯದಿಂದ. ಅಂದರೆ ಉತ್ತರ ಮುಗಿದ ಮೇಲೆ ಹಸ್ತ ನಕ್ಷತ್ರ ಅಂತ. ಬೆಳಗ್ಗೆ ಸೂರ್ಯೋದಯದಿಂದ ಉತ್ತರೋದಯ ನಕ್ಷತ್ರ 9:09, ಆ ನಂತರ ಹಸ್ತ. ಹಂಗಾಗಿ ಬೆಳಗ್ಗೆಯಿಂದಲೇ ಹಸ್ತ ನಕ್ಷತ್ರ ಇದೆ. ಆದರೆ ಉತ್ತರ ನಕ್ಷತ್ರ ಮುಗಿದ ನಂತರ. ಹಸ್ತ ನಕ್ಷತ್ರದ 2ನೇ ಪಾದ ಮತ್ತು 1ನೇ ಪಾದ ಅಂತ ಪಾದಗಳನ್ನ ನೋಡುತ್ತೀವಿ. 9:09 ಮಧ್ಯಾಹ್ನ 3:55 ಹಸ್ತ ನಕ್ಷತ್ರದ 1ನೇ ಪಾದವಿದೆ. ಆ ನಂತರ 3:55 ಮೇಲೆ ರಾತ್ರಿ 10:42 ಹಸ್ತ ನಕ್ಷತ್ರ 2ನೇ ಪಾದ. ಆ ನಂತರ ರಾತ್ರಿ 10:42 ಮೇಲೆ ಬೆಳಗಿನ ಜಾವ 5:30 ಹಸ್ತ ನಕ್ಷತ್ರ 3ನೇ ಪಾದ, 4ನೇ ಪಾದ. ಅಂದರೆ ಬೆಳಗ್ಗೆ 5:30 ಮೇಲೆ 4ನೇ ಪಾದ ಸ್ಟಾರ್ಟ್ ಆಗುತ್ತದೆ. ಹಾಗಾಗಿ ಇವತ್ತು ಬರುವಂಥ ನಕ್ಷತ್ರ ಪಾದಗಳನ್ನ ಹೇಳಿದ್ದೀವಿ. ನಾಳೆಯವರೆಗೂ ಈ ಹಸ್ತ ನಕ್ಷತ್ರದ ಕಂಟಿನ್ಯೂಟಿ ಇರುತ್ತದೆ. ಅಂದರೆ ನಾಳೆ ಅಂತಂದರೆ ವಿಶೇಷವಾಗಿ ಕಾರ್ಯಸಿದ್ಧಿಯು ಸುಖವೂ ಉಂಟು. ಅದರಿಂದಾಗಿ ನಾಳೆ ಇದೆ. ನಾಳೆ ನವಮಿಯೂ ಇದೆ. ಆದ್ದರಿಂದ ಮುಹೂರ್ತ ಕಾರ್ಯಗಳಿಲ್ಲ, ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಮಾಡ್ಬೋದು. ಇವತ್ತು ಮತ್ತಷ್ಟು ವಿಶೇಷಗಳು ಅಂತಂದರೆ, ಎಂದಿನಂತೆ ನಾವು ಹೇಳುವ ಇವತ್ತು ಯಾವ ನಕ್ಷತ್ರಕ್ಕೆ ರಾಶಿಗೆ ಚಂದ್ರಾಷ್ಟಮ ಇದೆ ಅಂತ ಫಸ್ಟ್ ನಾವು ನೋಡ್ಕೊಳ್ಳೋಣ. ಇವತ್ತು ಬೆಳಗ್ಗೆ 6:38 ಕುಂಭರಾಶಿಗೆ ದೋಷವಿದೆ, ಅಂದರೆ ಚಂದ್ರಾಷ್ಟಮ. ಮತ್ತು ಇವತ್ತಿನ ವಿಶೇಷವಾಗಿ 100% ಒಳ್ಳೆಯ ಟೈಮ್ನ ಫಸ್ಟ್ ನಾವು ನೋಡ್ಕೊಳ್ಳೋಣ. ಬೆಳಗ್ಗೆ 9:30 10:52 ಶುಭ ಸಮಯ. ಮಧ್ಯಾಹ್ನ 12:21 12:40 ಶುಭವಾಗಿದೆ. ಮಧ್ಯಾಹ್ನ 1:29 ಸಂಜೆ 6:37 ಶುಭವಾಗಿದೆ. ರಾತ್ರಿ 8:29 ರಾತ್ರಿ 12:17 ಶುಭವಾಗಿದೆ. ಅದೇ ಥರ ಬೆಳಗಿನ ಜಾವ ಅಂತಂದರೆ ಲೇಟ್ ನೈಟು 3:54 ಮೇಲೆ, ಹೆಚ್ಚು ಕಮ್ಮಿ 4 ಗಂಟೆಯಿಂದ ಇಟ್ಕೊಳ್ಳಿ, ಬೆಳಗ್ಗೆವರೆಗೂ ಶುಭವಾಗಿದೆ. ಈ ಸಮಯಗಳಲ್ಲಿ ಒಳ್ಳೆಯ ಕಾರ್ಯಗಳಕ್ಕೂ ಉಪಯೋಗಿಸ್ಕೊಳ್ಳಿ. ನಾವು ಪದೇ ಪದೇ ಅಂತೀವಿ, ಇವತ್ತು ಇರುವಂಥ ನಕ್ಷತ್ರವು ನಕ್ಷತ್ರ ದೋಷ ಅಷ್ಟಾಗಿಲ್ಲ. ಆದರೂ ತಿಥಿ ಉತ್ತರ ಮುಗಿದ ನಂತರ ಬರುವ ಹಸ್ತ ನಕ್ಷತ್ರ, ಅಂದರೆ ಬೆಳಗ್ಗೆ 9:09 ಮೇಲೆ ಬರುವ ಹಸ್ತ ನಕ್ಷತ್ರ ಕ್ಷಯವನ್ನು ಕೊಡೋದರಿಂದ ಸ್ವಲ್ಪ ವಿಷಯಗಳಲ್ಲಿ ದಾನ ಕೊಡೋದು, ಬಂಡವಾಳ ಕೊಡೋದು, ದುಡ್ಡು ಹಾಕೋದು, ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಮತ್ತು ಇವತ್ತು ಇಷ್ಟು ವಿಷಯಗಳು ಅಂತಂದರೆ, ಇವತ್ತಿನ ವಿಷಯದಲ್ಲಿ ಕೆಲವು ಇನ್ನೂ ವಿಷಯಗಳನ್ನ ನೋಡೋಣ. ತಾರಾ ಮತ್ತು ಚಂದ್ರಬಲ ಅಂತ. 9:09 ಉತ್ತರ ನಕ್ಷತ್ರ, ಆಮೇಲೆ ಹಸ್ತ. ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಸ್ವಲ್ಪ ವಿಪತ್ತಿದೆ. ಆದ್ದರಿಂದ ಗಾಡಿಗಳಲ್ಲಿ ಹುಷಾರ್, ಮೆಟ್ಲತ್ತೋರು ಹುಷಾರ್, ದುಡ್ಡು ಕಾಸಲು ಹುಷಾರ್. ಭರಣಿ ನಕ್ಷತ್ರ ಮೇಷರಾಶಿ, ಇವತ್ತು ನಿಮಗೆ ಸಂಪತ್ತು ಉಂಟು, ಶತ್ರುನಾಶವಿದೆ, ಶುಭವಾಗಿದೆ. ಅರೆ ಬೆಳಗ್ಗೆ 9:09 ಆ ನಂತರ ಶುಭವಾಗಿಲ್ಲ, ಗಮನ ಕೊಡಬೇಕು. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ, 9:09 ಜನ್ಮತಾರೆ. ಬೆಳಗ್ಗೆನೇ ಪೂಜೆ ಮುಗಿಸ್ಕೋಬೋದು. ಆಮೇಲೆ ಎಂದಿನಂತೆ ಮಾಡುವ ಕಾರ್ಯಗಳು, ಅಂದರೆ ರೆಗ್ಯುಲರ್ ವರ್ಕಕ್ಕೆ ತೊಂದರೆಗಳಿಲ್ಲ. ಕೃತಿಕಾ ನಕ್ಷತ್ರ ವೃಷಭ ರಾಶಿ,
ಇದೇ ರೀತಿಯಲ್ಲಿ ನಿಮಗೂ 9 ಜನ್ಮ ತಾರೆ ಇದೆ. ಸ್ವಲ್ಪ ತಲೆ ಸ್ನಾನ ಮಾಡಿ ದೇವರನ್ನ ಪೂಜೆ ಇಟ್ಕೊಳ್ಳಿ. ಆನಂತರ ಅಂದರೆ 9 ಮೇಲೆ ಸಂಪತ್ತು ಉಂಟು. ಆದ್ದರಿಂದಾಗಿ ಆನಂತರ ಶುಭವಾಗಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ 9 ಶುಭಕರವಾಗಿದೆ. ಆಮೇಲೆ 50% ಇದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಮಿತ್ರಧಾರೆ, ಪರಮ ಮಿತ್ರಧಾರೆ, ಹಾಗಾಗಿ ದಿನಪೂರ್ತಿ ಅಭಿವೃದ್ಧಿಯನ್ನು ಕೊಡುತ್ತದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಮಿತ್ರ ಮತ್ತು ಪರಮ ಮಿತ್ರ ತಾರೆಯಾಗಿದೆ. ಆದ್ದರಿಂದ ಶುಭವಾಗಿದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಟೆನ್ಷನ್ ಉಂಟು, ರೋಗ ಭಯ ಉಂಟು. 9 ಗಂಟೆ ಮೇಲೇನೇ ಪರವಾಗಿಲ್ಲ ಅಂತ ಹೇಳ್ಬೋದು. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಅನುಕೂಲವಿದೆ. ಸ್ವಲ್ಪ ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡ್ಕೊಳ್ಳಿ 9 ಆಮೇಲೆ ಸಮಯ ಉತ್ತಮವಾಗಿಲ್ಲ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಅನುಕೂಲ, ಲಾಭವು ಎಲ್ಲ ಕೂಡಿ ಬಂದಿದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಪ್ರತ್ಯೇಕ ತಾರೆ, ಲಾಭ ಎರಡು ಮಿಕ್ಸ್ ಆಗಿದೆ. ಆದ್ದರಿಂದ ತಾನೇ ಬರುವಂಥದ್ದನ್ನು ಅನುಭವಿಸಿ. ಪ್ರಯತ್ನ ಪಟ್ಟು ಕೆಲವು ಕಾರ್ಯಗಳಲ್ಲಿ ಇನ್ನೂ ಸರಿಯಾಗಿ ಹೇಳಬೇಕು ಅಂದರೆ ಹಣಕಾಸಿನ ವಿಷಯದಲ್ಲಿ ಗಮನ ಕೊಡಲೇಬೇಕು. 9 ಗಂಟೆ ಮೇಲೆ ಅನುಕೂಲವಿದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಆರೋಗ್ಯ ಉಂಟು, ದ್ರವ್ಯ ಲಾಭವೂ ಉಂಟು 9 ಆನಂತರ ಹೇಳಿಕೊಳ್ಳುವಂತೆ ಇಲ್ಲ, ಅದರಲ್ಲೂ ಹಣಕಾಸು ವಿಷಯದಲ್ಲಿ. ಮಖ ನಕ್ಷತ್ರ ಸಿಂಹರಾಶಿ ಏಟು, ಗಾಯಗಳು, ಧನಹಾನಿ, ಬೇರೆ ರೀತಿ ಖರ್ಚುಗಳೆಲ್ಲ ಇದೆ. ಸ್ವಲ್ಪ ಯೋಚನೆ ಮಾಡಿದ್ರೆ ಅವಾಯ್ಡ್ ಮಾಡಬಹುದು, ನಮ್ಮ ಕೈಯಲ್ಲೂ ಇದೆ. 9 ಮೇಲೆ ಸ್ವಲ್ಪ ಪರವಾಗಿಲ್ಲ. ಪುಬ್ಬ ನಕ್ಷತ್ರ ಸಿಂಹರಾಶಿ ಹಣಕಾಸಿನ ವರಮಾನ ಭದ್ರವಾಗಿಟ್ಕೊಂಡ್ರೆ ಸರಿ, ಇಲ್ಲಾಂತಂದರೆ ಧನಹಾನಿ ಉಂಟು 9 ಆನಂತರ ಹೇಳಿಕೊಳ್ಳುವಂತೆ ಇಲ್ಲ. ಸ್ವಲ್ಪ ಚಂಚಲ, ಸ್ವಲ್ಪ ಚಿಕ್ಕ ಚಿಕ್ಕ ಏಟುಗಳು. ಅಡುಗೆ ಮಾಡುವ ಹೆಣ್ಣುಮಕ್ಕಳು ಕೂಡ ಹುಷಾರಾಗಿರಬೇಕಾಗ್ತದೆ. ಉತ್ತರ ನಕ್ಷತ್ರ ಸಿಂಹರಾಶಿ ಜನ್ಮತಾರೆ ಇದೆ, ಧನಹಾನಿ ಇದೆ. ಇದು ಎರಡೂ ನಮಗೆ ಶುಭ ಅಂತ ಹೇಳುವಂತಿಲ್ಲ, ಅಂದರೆ 9 ಆನಂತರ ಸಂಪತ್ತು ಉಂಟು, ಅಂದರೆ ವರಮಾನಕ್ಕೆ ದಾರಿ ಮಾಡ್ಕೋಬೋದು. ಆದರೂ ಅಷ್ಟಮಿ ನವಮಿ ಎನ್ನುವ ವಿಷಯ ನಾವು ಹೇಳಿದ್ದೀವಿ, ಜ್ಞಾಪಕದಲ್ಲಿಟ್ಕೊಳ್ಳಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ 9 ಮೇಲೆ ಶುಭವಾಗಿದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಇವತ್ತಿನ ದಿನ ಬೆಳಗ್ಗೆ 9 ಅನುಕೂಲಕರವಾಗಿ, ಆಮೇಲೇನೂ ಪರವಾಗಿಲ್ಲ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ದಿನ ಪೂರ್ತಿ ಶುಭವಾಗಿದೆ. ಚಿತ್ತಾ ನಕ್ಷತ್ರ ತುಲಾರಾಶಿ ನಿಮಗೂ ಅದೇ ರೀತಿಯಲ್ಲಿ ಶುಭವಾಗಿದೆ. ಸ್ವಲ್ಪ ಖರ್ಚು ಮಾತ್ರ ಹೆಚ್ಚಾಗಿ ಆಗುತ್ತೆ. ಸ್ವಾತಿ ನಕ್ಷತ್ರ ತುಲಾರಾಶಿ ಟೆನ್ಷನ್ ಉಂಟು, ವ್ಯಯ ಉಂಟು 9 ಆನಂತರ ಶುಭವಿದೆ, ಸ್ವಲ್ಪ ನೆಮ್ಮದಿಯಾಗಿರ್ಬೋದು. ವಿಶಾಖ ನಕ್ಷತ್ರ ತುಲಾರಾಶಿ ಅನುಕೂಲವಿದೆ. ಚಿಕ್ಕ ಚಿಕ್ಕ ಖರ್ಚುಗಳು ಬರುತ್ತದೆ, ಅದೆಲ್ಲ ಅವಾಯ್ಡ್ ಮಾಡ್ಕೋಬೋದು. 9 ಗಂಟೆ ನಂತರ ಸ್ವಲ್ಪ ಟೆನ್ಷನ್ ಇದೆ, ವ್ಯಯವಿದೆ, ನೋಡ್ಕೊಳ್ಳಿ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೂ ಕೂಡ ಕೂಡಿ ಬರುತ್ತದೆ. ನಂತರ ನೋಡುವಂಥದ್ದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ 9 ಗಂಟೆ ಮೇಲೆ ಅನುಕೂಲವಿದೆ. ಆದ್ದರಿಂದ ಈ ಸಮಯವನ್ನು ಉಪಯೋಗಿಸ್ಕೊಳ್ಳಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಆರೋಗ್ಯ ಉಂಟು, ಇಷ್ಟಾರ್ಥ ಸಿದ್ಧಿಯೆಲ್ಲ ಬೆಳಗ್ಗೆ 9 ಗಂಟೆವರೆಗಿದೆ. ಆನಂತರ ಖಂಡಿತವಾಗಿ ಯಾವುದಾದ್ರು ಕಾರ್ಯಗಳು ಬೇಕಂತ ನೋಡ್ಕೊಳ್ಳಿ, ಇಲ್ಲವಾದರೆ ಬಿಟ್ಟು ಬಿಡ್ಬೋದು. ಮೂಲ ನಕ್ಷತ್ರ ಧನುಸು ರಾಶಿ 9 ಗಂಟೆ ಮೇಲೆ ಕ್ಷೇಮವಿದೆ. ನೀವು ಮಾಡುವ ಕಸವಲ್ಲೂ ಕೂಡ ಅಭಿವೃದ್ಧಿ ಉಂಟು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಖಂಡಿತ ಅಭಿವೃದ್ಧಿಯು ಲಾಭವು 9 ಆಮೇಲೆ ಸ್ವಲ್ಪ ಎಚ್ಚರ ವಹಿಸಬೇಕು, ಹೇಳಿಕೊಳ್ಳುವಂತೆ ಶುಭವಾಗಿಲ್ಲ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಜನ್ಮತಾರೆ, ಇದು ಕೆಲಸ ಕಾರ್ಯಗಳ ಅಭಿವೃದ್ಧಿ ಇದೆಲ್ಲ ಇದೆ 9 ಆನಂತರ ಇನ್ನಷ್ಟು ಚೆನ್ನಾಗಿರುತ್ತದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಜನ್ಮತಾರೆ, ಕಾರ್ಯತಡೆಗಳೆಲ್ಲ 9 ಉಂಟು. ಆನಂತರ ಸಂಪತ್ತು, ಕಾರ್ಯತಡೆ ಈ ರೀತಿಯಾಗಿ ಇರೋದರಿಂದ ಸ್ವಲ್ಪ ಎಚ್ಚರವಾಗಿ ಮಾಡಿದರೆ ಕಾರ್ಯಗಳಲ್ಲಿ ಜಯ ಉಂಟು. ಶ್ರವಣ ನಕ್ಷತ್ರ ಮಕರ ರಾಶಿ ಪರಮ ಮಿತ್ರ ತಾರೆ, ಸ್ವಲ್ಪ ಕಾರ್ಯತಡೆ ಇಂಥದ್ದೆಲ್ಲ ಉಂಟು. ಇದೆಲ್ಲ 9 ಆಮೇಲೆ ಖಂಡಿತವಾಗಿ ಯಾರಿಗಾರು ಸಹಾಯ ಮಾಡಿ. ಧನಿಷ್ಠ ನಕ್ಷತ್ರ ಮಕರ ರಾಶಿ ಮಿತ್ರಧಾರೆ, ಪರಮ ಮಿತ್ರಧಾರೆ ಅಂತ ಈ ದಿನ ಪೂರ್ತಿ ಶುಭವಾಗಿದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ ಖಂಡಿತ ಶುಭಕರವಾಗಿದೆ. ಆರೋಗ್ಯ ಮಾತ್ರ ಸ್ವಲ್ಪ ಗಮನ ಕೊಡಬೇಕಾಗ್ತದೆ. ನಂತರ ನೋಡುವಂಥದ್ದು ಶತಭಿಷ ನಕ್ಷತ್ರ ಕುಂಭರಾಶಿ ಖಂಡಿತವಾಗಿ ಇವತ್ತಿನ ದಿನ ಟೆನ್ಷನ್ ಉಂಟು, ರೋಗ ವೃದ್ಧಿ ಇದೆ, 9 ಗಂಟೆವರೆಗೂ ಸರಿಯಾಗಿಲ್ಲ.
ಆಮೇಲೇನು ಆರೋಗ್ಯದ ಕಡೆ ಗಮನ ಕೊಡಿ, ಬೇರೆ ವಿಷಯಗಳು ತೊಂದರೆಗಳಿಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಅನುಕೂಲ 9 ಗಂಟೆವರೆಗೂ. ಆನಂತರ ಇದೆಲ್ಲ ಚೇಂಜ್ ಆಗುತ್ತದೆ. ಸ್ವಲ್ಪ ಟೆನ್ಷನ್ ಉಂಟು, ನೋಡಿಕೊಂಡು ಹುಷಾರಾಗಿರಬೇಕು. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಅನುಕೂಲ ಸುಖವು ಇವತ್ತೆಲ್ಲ ಉಂಟು, ಹೆಚ್ಚಾಗಿ ದೋಷಗಳಿಲ್ಲ, ಆದರೂ ಟೆನ್ಷನ್ ಇಲ್ಲದೆ ಇರಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ 9 ಗಂಟೆ ಮೇಲೆ ಅನುಕೂಲವು ಸುಖವೂ ಉಂಟು. ರೇವತಿ ನಕ್ಷತ್ರ ಮೀನರಾಶಿ ಖಂಡಿತವಾಗಿ 9 ಗಂಟೆವರೆಗೂ ಕ್ಷೇಮವಿದೆ, ಅಭಿವೃದ್ಧಿ ಇದೆ. ಆನಂತರ ಆರೋಗ್ಯದ ಕಡೆ ಗಮನ ಕೊಡಬೇಕಾಗ್ತದೆ. ಸರಿಯಾಗಿ ಗಮನಿಸಿ ನಿಮ್ಮ ಕೆಲಸಗಳನ್ನು ಮಾಡಿ. ಪೂಜಾ ಕಾರ್ಯಗಳಿಗೆ ಉತ್ತಮ ದಿನವಿದು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.